ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ದೆಹಲಿ ಕನ್ನಡಿಗರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಧೈರ್ಯವನ್ನು ತುಂಬಿದ್ದಾರೆ ಸಿದ್ದರಾಮಯ್ಯ. ಅಗತ್ಯ ಸುರಕ್ಷತಾ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ದುಬೈ ರಾಜತಾಂತ್ರಿಕ ಜೊತೆ ಚರ್ಚಿಸಿದ್ದೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಇದ್ದಾರೆ. ಇಸ್ರೇಲಲ್ಲೂ ಇದ್ದಾರೆ, ಇರಾನ್ನಲ್ಲೂ ಇದ್ದಾರೆ, ದುಬೈನಲ್ಲೂ ಇದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಒಂದು ರೀತಿ ಆತಂಕಕ್ಕೆ ಸಿಲುಕಿದ್ದಾವೆ. ಸೊ ಹೀಗಾಗಿ ನಮ್ಮ ರಾಜ್ಯದ ಕನ್ನಡಿಗರು ಎಲ್ಲೆಲ್ಲಿ ಸಿಲುಕಿದ್ದಾರೋ ಅಂಥವರನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ಸರ್ಕಾರದ್ದಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಅವರನ್ನು ರೀಚ್ ಆಗಿ ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಅರೇಂಜ್ ಮಾಡಿದ್ದೀನಿ. ನಮಸ್ಕಾರ ನಮಸ್ಕಾರ. ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಅರೇಂಜ್ ಮಾಡಿದ್ದೀನಿ. ದುಬೈನಲ್ಲಿ ಬಳ್ಳಾರಿ ಜಿಲ್ಲೆಯ 50 ಕನ್ನಡಿಗರು ಪರದಾಡ್ತಾ ಇದ್ದಾರೆ. ನೆರವಿಗೆ ಮುಂದಾಗಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ. ದುಬೈನಲ್ಲಿರುವಂಥ ಸ್ನೇಹಿತ ನಜೀಬ್ ಮೂಲಕ ನೆರವು ಮತ್ತು ಊಟ ಇತರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬಿ ನಾಗೇಂದ್ರ ಮುಂದಾಗ್ತಾ ಇದ್ದಾರೆ. ದುಬೈನಲ್ಲಿ ಬಳ್ಳಾರಿ ಮೂಲದ 50 ಜನ ಪರದಾಡ್ತಾ ಇದ್ದಾರೆ. ಹೀಗಾಗಿ ಅವರ ರಕ್ಷಣೆಗೆ ಮಾಜಿ ಸಚಿವ ಬಿ ನಾಗೇಂದ್ರ ಧಾವಿಸಿದ್ದಾರೆ. ಅವರಿಗೆ ಬೇಕಾದ ಅಗತ್ಯ ನೆರವುಗಳು ಅಂತ ಹೇಳಿದ್ರೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಇನ್ನಿತರ ಅವರನ್ನು ಸುರಕ್ಷಿತವಾಗಿ ದೇಶಕ್ಕೆ ಕರೆದುಕೊಂಡು ಬರಬೇಕಾದಂಥ ವ್ಯವಸ್ಥೆ. ಸ್ನೇಹಿತ ನಜೀಬ್ ಮೂಲಕ ಕೆಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಬಿ ನಾಗೇಂದ್ರ. ವಿಡಿಯೋ ಕಾಲ್ ಮೂಲಕ ಕನ್ನಡಿಗರ ಜೊತೆ ಸಂವಾದ ಮಾಡಿದ್ದಾರೆ. ಸಿ ಎಂ ಜೊತೆಯೂ ಕೂಡ ಬಳ್ಳಾರಿ ಜನರ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಕರ್ನಾಟಕಕ್ಕೆ ನಿಮ್ಮನ್ನು ಕರೆತರಲಾಗುತ್ತೆ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಕೂಡ ಮಾಜಿ ಸಚಿವ ನಾಗೇಂದ್ರ ಕೂಡ ಭರವಸೆ ಕೊಟ್ಟಿದ್ದಾರೆ. ಹಲೋ ಸರ್, ಪ್ರಭಾಕರ್ ಸರ್. ಸಾಹೇಬ್ ಅದೇ ಎಲ್ಲ ಇದಾರೆ ನೋಡಿ ಸರ್, ಕನ್ನಡಿಗರ ನಜೀಬ್ हमारा लोकल वाला को ले लो. ಬಳ್ಳಾರಿಯವರು ಬರ್ಲಿಕ್ಕೆ ಹೇಳಿ. ಕೋಟಿರೆಡ್ಡಿ ಅವರೇ, ಹೆಣ್ಮಕ್ಳನ್ನ ಕರೀರಿ. ಸಾಹೇಬ್ರು ಬಂದು ನೋಡಮ್ಮ. ನಮಸ್ಕಾರ. ಎಲ್ಲ ಬಂದ್ರ